ನಮಸ್ಕಾರ, ಎಲ್ಲರಿಗೂ ದೊಡ್ಡಮ್ಮ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ಮಾಡ್ತಾ ಇರೋ ರೆಸಿಪಿಯನ್ನು ನೀವು ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು, ಸಾಯಂಕಾಲ ಸ್ನ್ಯಾಕ್ಸಿಗೂ ಮಾಡ್ಕೋಬೋದು, ಅಥವಾ ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಇದನ್ನು ನೀವು ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ಅಂತಲೂ ಕರಿಬೋದು. ಕಡಿಮೆ ಎಣ್ಣೆ ಬಳಸಿ ಮಾಡ್ತಾ ಇದ್ದೀನಿ, ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಅದ್ರಿ. ಎಷ್ಟು ಸಿಂಪಲ್ ಅದಲ್ಲ, ಟೇಸ್ಟ್ ಅಂತೂ ಅದ್ಭುತ. ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ಇಲ್ಲಿ 1 ಬಟ್ಲಾಗಷ್ಟ ಸೋಸ್ ಇಟ್ಕೊಂಡಿರುವಂಥ ಕಡಲೆಬೇಳೆ ಹಿಟ್ಟನ್ನು ತೊಗೊಂಡಿನ್ರಿ. ಕಡಲೆಬೇಳೆ ಬೀಸಿ ಮಾಡ್ಕೊಂಡಿರುವಂಥ ಹಿಟ್ಟು, ಬಜ್ಜಿ ಬೋಂಡ ಹಿಟ್ಟಲ್ರಿ. 4 ಸ್ಪೂನ್ ಆಗಷ್ಟೇ ರವೆಯನ್ನು ಹಾಕ್ತಾ ಇದ್ದೀನಿ. ಉಪ್ಪಿಟ್ಟು ರವೆಯನ್ನಾದರೂ ಹಾಕೋಬಹುದು, ಚಿರೋಟಿ ರವೆಯನ್ನಾದರೂ ಹಾಕೋಬಹುದು. ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಫ್ರೆಶ್ ಆಗಿರೋ ಕರ್ಮೇವು ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿರಿ, ಟೇಸ್ಟ್ ಚೆನ್ನಾಗಿ ಬರ್ತದೆ. ಇಲ್ಲಿ ನಾನು 3 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಮಕ್ಕಳಿಗೆ ಮಾಡ್ತಿದ್ರೆ ಅಂದ್ರೆ ಖಾರ ಕಡಿಮೆ ಹಾಕ್ರಿ, ಅಥವಾ ಹಸಿ ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿ ರೆಡ್ ಚಿಲ್ಲಿ ಫ್ಲೆಕ್ಸ್ ಅನ್ನಾದರೂ ಹಾಕೋಬಹುದು. ಅರ್ಧ ಟೀ ಸ್ಪೂನ್ ಆಗಷ್ಟೇ ಅರಿಶಿನ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಹಿಂಗನ್ನು ಹಾಕಿದ್ದೀನಿ ರೀ. ಹಿಂಗೆ ಟೇಸ್ಟನ್ನು ಚೆನ್ನಾಗಿ ಬರ್ತದೆ, ಡೈಜೆಷನ್ಗೂ ಒಳ್ಳೆಯದು. ಅರ್ಧ ಸಣ್ಣ ಸ್ಪೂನಿಂದನೇ ಅರ್ಧ ಸ್ಪೂನ್ ಆಗಷ್ಟೇ ಓಂ ಕಾಳು ಅಥವಾ ಅಜ್ವಾನನ್ನು ಹಾಕೊಂಡಿದ್ದೀನಿ. ಈಗ ಇದಕ್ಕೆ ನೀರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ತೊಗೋತೀನಿ ರೀ. ತುಂಬ ತೆಳುವೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಆ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ನೋಡಿರಿ. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಯಾವುದೇ ರೀತಿ ಗಂಟಿರ್ಲಾರ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಈ ಹಾಕಿರುವ ರವೆ ಹಿಟ್ಟು ನೆನಿಲಿರಿ. ಮುಚ್ಚಿ ಒಂದು 5 ನಿಮಿಷನೇ ಸೈಡಿಗೆ ಇಡ್ತೀನಿ. 5 ನಿಮಿಷ ಆಗಿದೆ ನೋಡಿರಿ. ರವೆ ಸ್ವಲ್ಪ ನೀರನ್ನು ಹಿರ್ಕೊಂಡು ಸ್ವಲ್ಪ ಗಟ್ಟಿನೂ ಆಗಿರ್ತದೆ. ಈ ರೀತಿ ಇಷ್ಟೇ ಇರಬೇಕು ನೋಡಿರಿ. ತುಂಬ ತೆಳುವೂ ಬೇಡ, ತುಂಬ ಗಟ್ಟಿನೂ ಬೇಡ. ಇದಕ್ಕೊಂದು ಚಿಟಿಕೆನೇ ಸೋಡಾನ, 1/4 ಟೀ ಸ್ಪೂನ್ಗಿಂತನೂ ಕಡಿಮೆ ಸೋಡಾನ ಹಾಕ್ತಾರೆ. ಒಳಗಡೆಯಿಂದ ಹಿಟ್ಟು ಚೆನ್ನಾಗಿ ಉಮ್ಗೊಯ್ಲ ಅಂತ ಹೇಳಿ ಸ್ವಲ್ಪ ಸೋಡಾ. ಇಲ್ಲ ನಮಗೆ ನಮಗಿಲ್ಲ ಸೋಡಾನೇ ಬೇಡ ಅಂದ್ರೆ ಸೋಡಾನ ಸ್ಕಿಪ್ನು ಮಾಡ್ಬೋದು. ಕಡಿಮೆ ಎಣ್ಣೆ ಬಳಸಿ ಮಾಡ್ತಾ ಇದ್ದೀನಿ ಅಂತ ಹೇಳಿನಿ. ಆಲ್ರೆಡಿ ತವೆಯನ್ನು ಕಾಯ್ಲಿಕ್ಕೆ ಇಟ್ಟಿದೆ. ಸ್ವಲ್ಪ ಎಣ್ಣೆಯನ್ನು ಈ ರೀತಿ ಬ್ರಷ್ನಿಂದ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ತೊಗೋರಿ. ನೋಡಿ, ಇಲ್ಲಿ 2 ಸ್ಪೂನ್ ಎಣ್ಣೆಯಲ್ಲೇ ನೀವು ಇದನ್ನು ಏನು ಮಾಡ್ಕೋಬೋದು. ಈಗ ನೋಡಿ, ಚಿಕ್ಕ ಪ್ಯಾನ್ ಕೇಕ್ ಥರ ಹಾಕೋತಾ ಇದ್ದೀನಿ ನೋಡಿರಿ. ಭಾಳ ಹಿಟ್ಟು ಹಾಕಿ ದಪ್ಪನು ಮಾಡಬೇಡ್ರಿ. ನಾನು ತೆಳುವಾಗೇ ಹಾಕ್ಕೊಂಡು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಅಷ್ಟೇ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ನೋಡಿರಿ. ಜಾಸ್ತಿ ಹಿಟ್ಟು ಹಾಕಿ ಏನು ದಪ್ಪ ಏನು ಮಾಡ್ತಾ ಇಲ್ಲ ನೋಡಿ. ಒಮ್ಮೆಲೆ ಈ ರೀತಿ ತವೆಯಲ್ಲೊಳಗೆ ನೀವು ಒಮ್ಮೆಲೆ ಒಂದು 5-6 ಏನು ಮಾಡ್ಕೋಬೋದು, ರೆಡಿ ಮಾಡ್ಕೋಬೋದು ನೋಡಿ. ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲಿನೇ ಇರಲಿ ರೀ. ನೋಡಿ, ಸ್ವಲ್ಪ ಗ್ಯಾಪ್ ಬಿಟ್ಟು ಹಾಕ್ರಿ. ಅವಾಗ ಏನಾಗ್ತದೆ, ನಿಮ್ಗೆ ಒಂದು ಸೈಡ್ ಬೇಯ್ದ ಮೇಲೆ ತಿರುಗಲಿಕ್ಕೂ ಈಸಿ ಆಗ್ತದೆ ನೋಡಿ. ಕಡಲೆಬೇಳೆ ಹಿಟ್ಟು ತುಂಬ ಪ್ರೋಟೀನ್ ರಿಚ್ ಇರುವಂಥದ್ದು. ಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ನೋಡಿ. ತುಂಬ ಸಿಂಪಲ್ ಅದ್ರಿ, ಕಡಿಮೆ ಎಣ್ಣೆ ಅದ, ಪ್ರೋಟೀನ್ ರಿಚ್ ಅದ. ಒಂದು ಸೈಡ ಬೇಯ್ದ ಮೇಲೆ ನೋಡಿ, ಇದನ್ನು ತಿರುಗಿಬಿಟ್ಟು ಬೇಯಿಸ್ಬಿಟ್ಟು ತೊಗೊಂಡು ನೋಡಿರಿ. ಆ ರವೆ ಹಾಕಿರೋದ್ರಿಂದ ಹೊರಗಡೆ ಲೇಯರು ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟು, ಟೇಸ್ಟೂ ತುಂಬಾ ಚೆನ್ನಾಗಿರ್ತದೆ ರೀ. ಇಲ್ಲ ಹಸಿಮೆಣ್ಸಿಕಾಯಿ ಬೇಡ, ಮಕ್ಕಳಿಗೆ ಖಾರ ಜಾಸ್ತಿ ಅನ್ನಿಸ್ತದನ್ನೋರು ನೀವು ರೆಡ್ ಚಿಲ್ಲಿ ಫ್ಲೆಕ್ಸ್ ಏನಾದರೂ ಹಾಕೋರಿ. 2 ಸೈಡ ನೋಡಿ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ನೋಡಿ. ತೆಳುವೂ ಹಾಕಿನೆಲ್ಲ ಬೇಗನೆ ಬೇಯ್ದು ಬಿಡ್ತಾವೆ ನೋಡಿ. 2 ಸೈಡ್ ಬೇಯ್ದವ. ಈಗ ಇದನ್ನ ಎಲ್ಲನೂ ಏನು ಮಾಡ್ಕೊತೀನಿ, ಒಮ್ಮೆಲೆ ಪ್ಲೇಟಿಗೆ ಹಾಕೋತೀನಿ ನೋಡಿರಿ. ನೋಡಿ, ಎಷ್ಟು ಚೆನ್ನಾಗಿ, ಎಷ್ಟು ಕಲರ್ಫುಲ್ಲಾಗಿ ಬಂದವ. ಸಿಂಪಲ್ ಅದ್ರಿ, ಆದರೆ ಟೇಸ್ಟ್ ಅಂತೂ ಅದ್ಭುತ. ಇವತ್ತು ನಾನು ಏನು ಮಾಡ್ಕೊಂಡಿದ್ದೀನಿ ಅಂದರೆ ಇದ್ರ ಜೊತೆ ಚಟ್ನಿಯನ್ನು ಸರ್ವ್ ಮಾಡ್ತಾಯಿದ್ದೀನಿ. ಇಲ್ಲ ನಮ್ಗೆ ಚಟ್ನಿ ಮಾಡೋಕ್ಕೂ ಟೈಮ್ ಇಲ್ಲ ಅಂದರೆ ನೀವು ಇದನ್ನು ಬರೀ ಸಾಸ್ ಜೊತೆ, ಸೆಜ್ವಾನ್ ಚಟ್ನಿ ಜೊತೆನೂ ಸರ್ವ್ ಮಾಡ್ಬೋದು. ಅದನ್ನು ಟೇಸ್ಟ್ ಚೆನ್ನಾಗಿರ್ತದೆ ನೋಡಿರಿ. ಎಷ್ಟು ಚೆನ್ನಾಗಿ ಬಂದ ನೋಡಿರಿ. ನಾನು ನಿಮಗೆ ಸಮೀಪದಿಂದನೂ ತೋರಿಸ್ತೀನಿ. ಮತ್ತು ನೋಡಿರಿ, ನಾನು ಹಿಟ್ಟು ಜಾಸ್ತಿ ಹಾಕ್ಕೊಂಡಿಲ್ಲ, ತುಂಬ ದಪ್ಪ ಮಾಡ್ಕೊಂಡಿಲ್ಲ, ತುಂಬ ತೆಳುವಾಗಿನೇ ಸ್ವಲ್ಪ ಹಿಟ್ಟನ್ನು ಹಾಕಿಬಿಟ್ಟು ಸ್ಪ್ರೆಡ್ ಮಾಡಿ. ನಿಮಗೆ ಸೌಂಡ್ದಿಂದನೂ ನೋಡಿರಿ, ನಿಮಗೆ ಸೌಂಡ್ದಿಂದನೂ ಗೊತ್ತಾಗತ್ತೈತಿ ಹೊರಗಡೆಯಿಂದ ಲೇಯರು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ. ನೋಡಿ, ಒಳಗಡೆಯಿಂದ ಹಿಟ್ಟು ಉಮ್ಗೋಯಿಲ್ಲ ಅಂತೇಳಿ ಒಂದು ಚಿಟಿಕೆ ಸೋಡಾ ಹಾಕಿದ್ದೀನಿ ಅಷ್ಟೇ. ಇಲ್ಲ ನಮ್ಗೆ ಸೋಡಾನೇ ಬೇಡ ಅಂದ್ರೆ ನೀವು ಸೋಡಾನ ಸ್ಕಿಪ್ನು ಮಾಡ್ಬೋದು. ಮುರಿದು ಬಿಟ್ಟು ತೋರಿಸಿದೆ ನೋಡಿರಿ. ಒಳಗಡೆಯಿಂದ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದವು. ಬಿಸಿ ಟೇಸ್ಟಿಯಾಗಿರುವಂಥ ಕಡಲೆಬೇಳೆ ಹಿಟ್ಟಿನ ಕಟ್ಲೆಟ್ ಅಂತಲೂ ಕರಿಬೋದು. ತುಂಬ ಸಿಂಪಲ್ ಅದ್ರಿ. ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿ ಈರುಳ್ಳಿ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಅಂತೂ ಇದ್ದೇ ಇರ್ತಾವೆ. ಕಾಯಿ ಚಟ್ನಿ ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನ್ ರೀ. ಇಲ್ಲ ನಮ್ಗೆ ಟೈಮ್ ಇಲ್ಲ ಅಂದರೆ ಈ ರೀತಿ ಮಾಡಿ ಮಕ್ಕಳಿಗೆ ನೀವು ಸಾಸ್ ಜೊತೆನೂ ಏನು ಮಾಡ್ಬೋದು, ಸರ್ವ್ ಮಾಡ್ಬೋದು. ಅಥವಾ ಇದನ್ನು ನೀವು ಬ್ರೇಕ್ಫಾಸ್ಟ್ ಅಷ್ಟೇ ಅಲ್ಲ, ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು. ಈ ಕಡಲೆಬೇಳೆ ಹಿಟ್ಟಿನ ಕಟ್ಲೆಟ್ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿರಿ. ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತೆ ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ದೊಡ್ಡಮ್ಮ ರೆಸಿಪಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ನಾಳೆ ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ.